ಹಾಸನ ನಗರದ ಹೃದಯ ಭಾಗದಲ್ಲಿರುವ ಮಹಾರಾಜ ಪಾರ್ಕ್ನ ದುರಸ್ತಿ ಕೆಲಸವು ಕೆಲವು ತಿಂಗಳುಗಳ ಹಿಂದೆಯಷ್ಟೇ ನಡೆದಿದ್ದು, ಮೇ ತಿಂಗಳಿನಲ್ಲಿ ಬಿದ್ದ ಒಂದೇ ಒಂದು ಸಾಧಾರಣ ಮಳೆಗೆ ಕೋಟ್ಯಾಂತರ ರೂಪಾಯಿ ಕಾಮಗಾರಿಯ ಗುಣಮಟ್ಟ ಹೊರಬಿದ್ದಿದೆ. ಹೌದು, ಹಾಸನ ನಗರಕ್ಕೆ ಕಳಸ ಮುಖ್ಯ ಸ್ಥಳವಾಗಿ ನಗರದ ಮಧ್ಯಭಾಗದಲ್ಲಿರುವ ಇತಿಹಾಸ ಪ್ರಸಿದ್ಧ ಮಹಾರಾಜ ಪಾರ್ಕ್ ದುರಸ್ತಿ ಹೆಸರಿನಲ್ಲಿ ಕಾವೇರಿ ನೀರಾವರಿ ನಿಗಮ ನಿಯಮಿತದ ಎಗಚಿ ಪುನರ್ವಸತಿ ಉಪವಿಭಾಗದ ವತಿಯಿಂದ ಬಿಎಸ್ಆರ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಸುಮಾರು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಕಳೆದ 2023ರಲ್ಲಿ ಪೂರ್ಣಗೊಳಿಸಿದ್ದು, ಕೇವಲ 3-4 ತಿಂಗಳ ಅಂತರದಲ್ಲಿ ಬಂದ ಸಾಧಾರಣ ಮಳೆಗೆ ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣದ ಕಾಮಗಾರಿ ಗುಣಮಟ್ಟ ಒಂದೇ ಒಂದು ಮಳೆಗೆ ಹೊರಬಿದ್ದಿದೆ. ಹಾಸನ ನಗರದಲ್ಲಿನ ಪ್ರಮುಖ ಕೆರೆಗಳು, ಉದ್ಯಾನವನಗಳು ಮತ್ತು ಇತರ ಮೂಲಸೌಕರ್ಯ ಒದಗಿಸುವ ಕಾಮಗಾರಿಗಳ ಮೂಲಕ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವ ಯೋಜನೆಯಡಿ ಹಾಸನದ ಮಹಾರಾಜ ಪಾರ್ಕ್ ಅಭಿವೃದ್ಧಿ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ಹಾಗೂ ಅಪೂರ್ಣ ಕೆಲಸ ಮಾಡಿ ಹಣ ದುರುಪಯೋಗವಾಗಿದೆ ಎಂಬುದಕ್ಕೆ ಮಹಾರಾಜ ಪಾರ್ಕಿನ ಸದ್ಯದ ಪರಿಸ್ಥಿತಿಯೇ ಸಾಕ್ಷ್ಯ. ಮಹಾರಾಜ ಪಾರ್ಕ್ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಸುಮಾರು 14 ಕೋಟಿ 36 ಲಕ್ಷದಷ್ಟು ಹಣವನ್ನ ಕಾರ್ಯಪಾಲಕ ಇಂಜಿನಿಯರ್ ಹೇಮಾವತಿ ಅಣೆಕಟ್ಟು ವಿಭಾಗ ಗೊರೂರು ಹಾಗೂ ಸಹಾಯಕ ಇಂಜಿನಿಯರ್ ಯಗಚಿ ಯೋಜನಾ ಪುನರ್ವಸತಿ ಉಪವಿಭಾಗ ಹಾಸನ ಹಾಗೂ ಸಹಾಯಕ ಇಂಜಿನಿಯರ್ ಹಾಸನ ಇವರಿಂದ 14 ಕೋಟಿ 36 ಲಕ್ಷದ 22,296 ರೂಪಾಯಿ ಹಣ ಮಂಜೂರಾಗಿದ್ದು, ಈ ಹಣ ಹಾಸನದ ಮಹಾರಾಜ ಪಾರ್ಕಿನ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟ ಹಣವಾಗಿದೆ. ಈ ಹಣಕ್ಕೆ ಯೋಜನಾ ವರದಿ ತಯಾರಿಸಿದ್ದು, ಈ ಯೋಜನಾ ವರದಿಯಂತೆ ಅನೇಕ ಕಾಮಗಾರಿಗಳು, ರಸ್ತೆ, ಚರಂಡಿ ವ್ಯವಸ್ಥೆ, ವಿಶ್ರಾಂತಿ ಸ್ಥಳ, ಕ್ರೀಡಾ ಅಂಕಣಗಳು, ಕಸದ ಬುಟ್ಟಿ, ಶೌಚಾಲಯ, ಮಹಿಳೆಯರಿಗೆ ಪ್ರತ್ಯೇಕ ಈಜುಕೊಳ, 188 ವಿಶ್ರಾಂತಿ ಕುರ್ಚಿಗಳಲ್ಲಿ ಕೇವಲ 80 ವಿಶ್ರಾಂತಿ ಕುರ್ಚಿಗಳನ್ನು ಮಾತ್ರ ಅಳವಡಿಸಲಾಗಿದೆ. ಇತರೆ ಅಪೂರ್ಣಗೊಂಡಿರುತ್ತವೆ ಮತ್ತು ಹಳೆಯ ಸಾಮಗ್ರಿಗಳನ್ನು ಉಪಯೋಗಿಸಿ ತೇಪೆ ಹಾಕುವ ಕೆಲಸವನ್ನ ಮಾಡಿದ್ದು, ಕೆಲವು ಕಾಮಗಾರಿಯನ್ನ ಮೇಲ್ನೋಟಕ್ಕೆ ತೋರಿಸಿದ್ದು, ಇನ್ನು ಕೆಲವು ಕಾಮಗಾರಿಗಳೇ ಆಗಿಲ್ಲ. ಯೋಜನಾ ವರದಿಗೆ ಪೂರಕವಾದ ಯಾವ ಕಾಮಗಾರಿಗಳು ಸಹ ಪರಿಪೂರ್ಣವಾಗಿರುವುದಿಲ್ಲ. ಇಷ್ಟೆಲ್ಲ ಕೆಲಸಗಳು ಸಂಪೂರ್ಣವಾಗದಿದ್ದರೂ ಸಹ ತಿಳಿದಿರುವ ಮಾಹಿತಿ ಪ್ರಕಾರ 90ರಷ್ಟು ಭಾಗ ಕಾಮಗಾರಿಯ ಬಿಲ್ಲುಗಳನ್ನು ಗುತ್ತಿಗೆದಾರನಿಗೆ ಪಾವತಿ ಮಾಡಲಾಗಿರುವ ಕುರಿತು ಹಾಗೂ ಇನ್ನು ಸುಮಾರು 14 ಕೋಟಿ ವೆಚ್ಚದಲ್ಲಿ 3.8 ಕೋಟಿ ಹಣವನ್ನ ಮ್ಯೂಸಿಕಲ್ ಫೌಂಟನ್ ಮಾಡಲಾಗಿದೆ. ಇದರಲ್ಲಿ ಸರಿಯಾದ ವ್ಯವಸ್ಥಿತ ರೀತಿಯ ನಿರ್ದಿಷ್ಟ ಉಪಕರಣಗಳನ್ನು ಬಳಸದೆ ಲಕ್ಷಾಂತರ ರೂಪಾಯಿ ವಂಚಿಸಿದ್ದಾರೆ. ಮುಂದುವರೆದಂತೆ ಮಹಿಳೆಯರು ಪ್ರತ್ಯೇಕ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣಕ್ಕೆ ಹಣ ನಿಗದಿ ಮಾಡಲಾಗಿದೆ. ಆದರೆ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣವಾಗಿಲ್ಲ. ಇನ್ನು ಪಾರ್ಕ್ನ ಉದ್ದಗಲಕ್ಕೂ ಕಾಂಕ್ರೀಟ್ ಇಂಟರ್ಲಾಕ್ ಬಳಸಿ ರಸ್ತೆ ನಿರ್ಮಾಣ ಮಾಡಬೇಕು. ಆದರೆ ಬಹುತೇಕ ಕಡೆಗಳಲ್ಲಿ ಡಾಂಬರು ರಸ್ತೆ ನಿರ್ಮಾಣ ಮಾಡಿ ಸರ್ಕಾರಕ್ಕೆ ಅಧಿಕಾರಿಗಳ ಜೊತೆಗೂಡಿ ಗುತ್ತಿಗೆದಾರ ವಂಚಿಸಿದ್ದಾರೆ. ಇವುಗಳ ಕೆಲಸದಲ್ಲಿ ಒಂದು ಕಡೆ ಗುತ್ತಿಗೆದಾರ ಕಾಮಗಾರಿ ಕಳಪೆ ಮಾಡಿದ್ದರೂ ಸಹ ಇದಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಾದ ಕಾರ್ಯಪಾಲಕ ಇಂಜಿನಿಯರ್ ಯೋಗೇಶ್, ಸಹಾಯಕ ಕಾರ್ಯಪಾಲಕ ಪುನೀತ್, ಸಹಾಯಕ ಇಂಜಿನಿಯರ್ ಮಂಜುನಾಥ್ ಹಾಗೂ ಗುತ್ತಿಗೆದಾರ ಬಿಎಸ್ಆರ್ ಇನ್ಫ್ರಾಟೆಕ್ ಇಂಡಿಯಾ ಲಿಮಿಟೆಡ್ ಇವರೆಲ್ಲರೂ ಸರ್ಕಾರದ ಹಣ ಕೊಳ್ಳೆ ಹೊಡೆಯುವ ಸಲುವಾಗಿ ಕಳಪೆ ಕಾಮಗಾರಿ ಹಾಗೂ ಅಪೂರ್ಣ ಕಾಮಗಾರಿಗಳನ್ನು ಮಾಡಿ ಸರ್ಕಾರದ ಹಣವನ್ನ ದುರುಪಯೋಗ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡಿದ್ದು ವಂಚನೆ ಮಾಡಿರುತ್ತಾರೆ. ಈ ಹಿಂದೆಯೂ ಸಹ ಪತ್ರಿಕೆಯಲ್ಲಿ ವರದಿಯನ್ನು ಬಿತ್ತರ ಮಾಡಿದ್ದರೂ ಸಹ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ ಈವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇರುವುದೇ ಸರ್ಕಾರ ಹಣ ನಷ್ಟವಾಗಲು ಕಾರಣ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿವೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.